ಪೋಸ್ಟರ್ಸ್ ಗಳೆಲ್ಲ ನೋಡಿದೀವಿ, ನಿಮಗೆ ಅಂತ ಒಂದು ಸಾಂಗ್ ಕೂಡ ಇದೆ ಸಿನಿಮಾದಲ್ಲಿ. ಹಿರಣ್ಯ ಸಿನಿಮಾ ಬಗ್ಗೆ ಮಾತಾಡಿದಾಗೆಲ್ಲ ನನಗೊಂದು ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಹೀರೋಗೂ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ನನ್ನ ಪಾತ್ರಕ್ಕೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತ. ಸ್ಟಾರ್ ನಟ ಇಂಥದ್ದೊಂದು ಪ್ರಕರಣದಲ್ಲಿ ಜೈಲು ಸೇರಿರುವಂಥದ್ದು. ಈ ಇನ್ಸಿಡೆಂಟ್ ಏನ್ ಅನ್ಸುತ್ತೆ, ಏನ್ ಹೇಳಿ? ಇವ್ರದೇ ತಪ್ಪಿರ್ಬೋದು, ಜಸ್ಟ್ ಮೀಡಿಯಾನಲ್ಲಿ ನೋಡ್ಬಿಟ್ಟು ನ್ಯೂಸ್ಗಳಲ್ಲಿ ನೋಡ್ಬಿಟ್ಟು ಇವ್ರದೇ ತಪ್ಪಿರ್ಬೋದು ಅಥವಾ ಇವ್ರದ್ದು ತಪ್ಪಿರ್ಬೋದು ಅಂತ ಜಡ್ಜ್ ಮಾಡುವಷ್ಟು ದೊಡ್ಡೋಳು ಅಥವಾ ಬುದ್ಧಿ ನನಗಿಲ್ಲ. ದಿವ್ಯಾ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ನೆಗೆಟಿವ್ ಕಾಮೆಂಟ್ಸ್ ಗಳನ್ನ? ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರೇ ಬಾಯ್ ಮುಚ್ಚು. ನನಗೆ ಯಾರು ನೆಗೆಟಿವ್ ಕಾಮೆಂಟ್ ಮಾಡಿದ್ರೆ ಇವಾಗ ಅವರೇ ಪಾಸಿಟಿವ್ ಕಾಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಪೋಸ್ಟರ್ ಮತ್ತು ಹಾಡಿನ ಮೂಲಕ ಸಖತ್ ಸುದ್ದಿ ಮಾಡಿದಂತ ಸಿನಿಮಾ ಹಿರಣ್ಯ ಇವತ್ತು ಅದ್ದೂರಿಯಾಗಿ ಟ್ರೇಲರ್ ಲಾಂಚ್ ಆಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಣ್ಯ ಚಿತ್ರದ ನಟಿ ಹಾಗೂ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ನಮ್ ಜೊತೆ ಇದ್ದಾರೆ. ಹೆಲೋ. ಹಲೋ, ಹೇಗಿದ್ದೀರಾ? ಸೂಪರ್. ನೀವು? ಆರಾಮಾಗಿದ್ದೀನಿ. ಸೊ ಇವತ್ತು ಹಿರಣ್ಯ ಟ್ರೇಲರ್ ಅದ್ದೂರಿಯಾಗಿ ಲಾಂಚ್ ಆಗಿದೆ. ಬಹುಶಃ ನೀವು ಫಸ್ಟ್ ಟೈಮ್ ಟ್ರೇಲರ್ ನೋಡಿದ್ದು ಅಂತ ಅನ್ಕೋತೀನಿ. ಸೊ ಹೇಗನ್ಸ್ತು? ನೋಡಿದ್ರಾ ಆಲ್ರೆಡಿ? ಸೊ ಹೇಗನ್ಸ್ತು? ಡೆಫಿನೆಟ್ಲಿ ದೊಡ್ಡ ಸ್ಕ್ರೀನ್ ಮೇಲೆ ನೋಡೋವಂಥ ಒಂದು ಅನುಭವನೇ ಬೇರೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಬಹಳ ಚೆನ್ನಾಗಿ ಬಂದಿದೆ. ರಾಜ್ ಹಸ್ ಡನ್ ಅ ರಿಯಲಿ ಗ್ರೇಟ್ ಜಾಬ್. ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಡೆಫಿನೆಟ್ಲಿ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ನಮಗೆ, ಈ ನನ್ನ ಸಿನಿಮಾ ಇದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು. ಆ್ಯಂಡ್ ಏನಾಗುತ್ತೆ ಅಂತಂದರೆ ಕೆಲವೊಬ್ರು ಸಿನಿಮಾ ಮಾಡ್ತಾರೆ, ರಿಲೀಸ್ ಮಾಡಲ್ಲ. ಇನ್ನು ಕೆಲವೊಬ್ರು ಅರ್ಧಕ್ಕೆ ಶೂಟಿಂಗ್ ಏನೋ ನಿಂತೋಗ್ಬಿಡುತ್ತೆ, ಅದು ಇದು ಪ್ರಾಬ್ಲಮ್. ಒಂದು ಸಿನಿಮಾ ಮಾಡಿ ಅದು ರಿಲೀಸ್ ಸ್ಟೇಜಿಗೆ ಬಂದು ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ ಅಂದಾಗ ಏನೋ ಒಂಥರ ಫೀಲಿಂಗ್ ಅದು. ಸೊ ಆಲ್ರೆಡಿ ಪೋಸ್ಟರ್ಸ್ ಗಳೆಲ್ಲ ನೋಡಿದೀವಿ, ನಿಮಗೆ ಅಂತ ಒಂದು ಸಾಂಗ್ ಕೂಡ ಇದೆ ಸಿನಿಮಾದಲ್ಲಿ. ಸೊ ಹೇಗಿದೆ ಸಾಂಗ್? ನೀವು ಇಷ್ಟರ ಮಟ್ಟಕ್ಕೆ ಹೆಜ್ಜೆ ಹಾಕಿದ್ದೀರಾ ಹಾಡಲ್ಲಿ? ಡೆಫಿನೆಟ್ಲಿ ನನಗೆ ಹಿರಣ್ಯ ಸಿನಿಮಾ ಬಗ್ಗೆ ಮಾತಾಡಿದಾಗೆಲ್ಲ ನನಗೊಂದು ಹೆಮ್ಮೆ ಇದೆ. ಯಾಕೆ ಅಂತಂದರೆ ಹೀರೋಗೂ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ, ನನ್ನ ಪಾತ್ರಕ್ಕೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತ. ಅಂದರೆ ನನ್ನನ್ನು ನಾನು ಅಷ್ಟು ಡಾನ್ಸ್ ಮಾಡಿರೋದು, ಅಷ್ಟು ಎನರ್ಜೆಟಿಕ್ಕಾಗಿ ಕುಂಡಿರೋದನ್ನು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದೇ ಒಂಥರ ಮಜಾ. ಮೊದಲನೇ ಸಲ ನನ್ನ ಈ ಸಿನಿಮಾ ಕರಿಯರ್ನಲ್ಲೇ ನನಗೊಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ ಅಂತಂದರೆ ಈ ಸಿನಿಮಾ ಮುಖಾಂತರನೇ. ಸೊ ತುಂಬ ಕಾತರದಿಂದ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ. ದಿವ್ಯಾ ಸುರೇಶ್ ಅವರ ಪಾತ್ರ ಹೇಗಿದೆ? ಎಸ್, ಜೂಲಿ. ನಾನು ಈ ಸಿನಿಮಾನಲ್ಲಿ ಜೂಲಿ ಅನ್ನತಕ್ಕಂಥ ಒಂದು ಪಾತ್ರನ ನಿಭಾಯಿಸಿದ್ದೀನಿ. ನಮ್ಮ ಸಿನಿಮಾನಲ್ಲಿ ನಾಯಕಿ ಅಥವಾ ಇನ್ನೊಂದು ಅಂತ ಏನು ಆ ಥರ ಏನಿಲ್ಲ. ಕಥಾನಾಯಕನ ಸುತ್ತ ಇಡೀ ಸ್ಟೋರಿ ಸುತ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದು ಮಗು ಇರುತ್ತೆ, ಆ ಮಗುವಿನ ಸುತ್ತಾ ಇರುತ್ತೆ. ಆ್ಯಂಡ್ ಅದನ್ನು ಹೊರತುಪಡಿಸಿ ಇನ್ನೊಂದು ಕಡೆ ಒಂದೊಂದು ಸ್ಟೋರಿ ಹೋಗ್ತಿರುತ್ತೆ, ತಾಯಿ ಮಗುದೊಂದು ಸ್ಟೋರಿ ಹೋಗ್ತಿರುತ್ತೆ. ಆ್ಯಂಡ್ ನಾನು ಜೂಲಿ ಏನು ಮಾಡ್ತಾಳೆ ಈ ಸಿನಿಮಾನಲ್ಲಿ, ನಮ್ಮ ರಾಣಾಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾಳೆ. ಅದು ಹೇಗೆ ಸಪೋರ್ಟಿವ್ ಆಗಿರ್ತಾಳೆ, ಯಾವ ಥರ ಮಾರಲಿ ಸಪೋರ್ಟ್ ಮಾಡ್ತಾಳೆ ರಾಣಾಗೆ ಅನ್ನೋದು ಸಿನಿಮಾ ನೋಡಿದ ನಂತರ ಗೊತ್ತಾಗುತ್ತೆ. ಸೊ ಜುಲೈ 19th ಸಿನಿಮಾ ರಿಲೀಸ್ ಆಗ್ತಿದೆ. ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತು ಸಿನಿಮಾ ನೋಡೋಕೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ? ಡೆಫಿನೆಟ್ಲಿ ನಾನು ಆಗಲೇ ಹೇಳ್ದಂಗೆ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ಏನಕ್ಕೆ ನನಗೆ ಜಾಸ್ತಿ ಆಗಿದೆ, ಏನಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ತೊಗೊಂಬಂದು ಕೊಡ್ತಿದೆ ಅಂತಂದರೆ, ನಾನು ನನ್ನನ್ನು ಸಾಂಗಲ್ಲಿ ನೋಡಬೇಕು. ಯಾಕಂತಂದರೆ ಮೊದಲನೇ ಸಿನಿಮಾನಲ್ಲಿ ನಾನು ಸಾಂಗ್, ನನಗೆ ಅಂತ ಒಂದು ಸಾಂಗ್ ಬಂದಿರೋದು. ಸೊ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಭಾಳ ಕಾತರದಿಂದ ಕಾಯ್ತಾ ಇದ್ದೀನಿ. ದಿವ್ಯಾ ಸುರೇಶ್ ಕೂಡ ಕನ್ನಡ ಚಿತ್ರರಂಗದವರೇ ಆಗಿರೋದ್ರಿಂದ ಚಿತ್ರರಂಗದ ವಿಚಾರವನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈಗ ನಡೀತಿರುವಂತಹ ಬೆಳವಣಿಗೆಗಳ ಬಗ್ಗೆ ಏನ್ ಅನ್ಸುತ್ತೆ? ಅಂದ್ರೆ ಒಬ್ಬ ಸ್ಟಾರ್ ನಟ ಇಂಥದ್ದೊಂದು ಪ್ರಕರಣದಲ್ಲಿ ಜೈಲು ಸೇರಿರೋ ಅಂಥದ್ದು, ಈ ಇನ್ಸಿಡೆಂಟ್ ಏನ್ ಅನ್ಸುತ್ತೆ, ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಮ್ಯಾಮ್, ನಾವು ಇದನ್ನು ಸ್ಟಾರ್ಟಿಂಗ್ ನೋಡಿದಾಗ ಫಸ್ಟ್ ಆಫ್ ಆಲ್ ನಾನು ಇದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ ನಾನು. ಬಟ್ ಸ್ಟಿಲ್ ಅದು ನ್ಯೂಸಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ಶಾಕಿಂಗ್ ಆಗಿತ್ತು. ಅಯ್ಯೋ ಏನಾಗ್ಬಿಟ್ಟಿದೆ, ಏನು ನಡೀತಾ ಇದೆ ಅನ್ನೋದು. ಬಟ್ ಬರ್ತಿರೋದೆಲ್ಲ ನಿಜಾನಾ, ನಾವು ಟಿ ವಿನಲ್ಲಿ ನೋಡ್ತಿರೋದೆಲ್ಲ ನಿಜಾನಾ ಅನ್ನೋದು ಕೂಡ ನಾವು ಕ್ವೆಶ್ಚನ್ ಮಾಡ್ಕೊಂಡ್ವಿ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬಟ್ ಗೊತ್ತಿಲ್ಲ. ನಾನು ಯಾರ ಸಂಬಂಧಿನೂ ಅಲ್ಲ, ಅಥವಾ ನಾನು ಅವರ ರಿಲೇಟಿವ್ ಅಲ್ಲ, ಅಥವಾ ಇನ್ನೊಂದು ನಾನು ಲಾಯರ್ ಅಲ್ಲ. ನಾನು ಅಲ್ಲಿ ಹೋಗಿ ನೋಡಿದಿದ್ರೆ ಪ್ರಾಬ್ಲಿ ನನಗೆ ಗೊತ್ತಿರ್ತಿತ್ತು ಏನಾಗಿದೆ, ಏನು ನಡೆದಿದೆ ಅಂತ. ಬಟ್ ಏನು ನಡೆದಿರೋ ಕತೆ ಬಗ್ಗೆ ಏನೂ ಗೊತ್ತಿಲ್ದಿರ ಇವ್ರದೇ ತಪ್ಪಿರ್ಬೋದು, ಜಸ್ಟ್ ಮೀಡಿಯಾನಲ್ಲಿ ನೋಡಿಬಿಟ್ಟು ನ್ಯೂಸ್ಗಳಲ್ಲಿ ನೋಡಿಬಿಟ್ಟು ಇವ್ರದೇ ತಪ್ಪಿರ್ಬೋದು ಅಥವಾ ಇವ್ರದ್ದು ತಪ್ಪಿರ್ಬೋದು ಅಂತ ಜಡ್ಜ್ ಮಾಡೋವಷ್ಟು ದೊಡ್ಡೋಳು ಅಥವಾ ಬುದ್ಧಿ ನನಗಿಲ್ಲ. ಸೊ ಐ ಥಿಂಕ್ ಐಲ್ ಜಸ್ಟ್ ಇದಕ್ಕೆ ಕಾರಣ ಆಗಿದೆ ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟ್. ಸೊ ದಿವ್ಯಾ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ನೆಗೆಟಿವ್ ಕಾಮೆಂಟ್ಸ್ಗಳನ್ನು? ಸಿ ಮ್ಯಾಮ್, ನನಗೆ ಒಂದು ಥಿಂಗ್ನ ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಆ ಕೊಚ್ಚೆ ನನ್ನ ಮೇಲೆ ಬಂದು ಎಗಿರುತ್ತೆ ಅನ್ನೋದು ನನಗೆ ಭಾಳ ಚೆನ್ನಾಗಿ ಗೊತ್ತು. ಅಷ್ಟೊಂತೂ ಅರಿವಿದೆ ಅಲ್ಲ ನನಗೆ.
ಎಸ್ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ, ಯಾವುದೋ ಒಂದು 4 ಗೋಡೆ ಮಧ್ಯ ಕುತ್ಕೊಂಡು ಕೆಲಸ ಇಲ್ದಿರ ಖಾಲಿ ಇರ್ದಿರ ಇವಾಗ ನಾವೇನೋ ಒಂದು ಕಾಸ್ಟ್ಯೂಮ್ ಹಾಕೊಂಡು ನಿಂತ್ಕೊಂಡ್ವಿ ಅಂತಂದರೆ ಏನೇನೋ ಮಾಡ್ತಾರೆ. ಅಟ್ ಒನ್ ಪಾಯಿಂಟ್ ಆಫ್ ಅ ಟೈಮ್ ನನಗೂ ಬಹಳ ಬೇಜಾರಾಗಿತ್ತು, ನಾನು ತುಂಬ ನೊಂದ್ಕೊಂಡಿದ್ದೆ. ಅವ್ರಿಗೆ ಸ್ವಲ್ಪ ತಿನ್ನಿಸ್ತಾ ಹೋದಷ್ಟು ಅವ್ರಿನ್ನೂ ಅವರ ಹಸಿವು ಜಾಸ್ತಿ ಆಗುತ್ತೆ ಹೊರತು ಇನ್ನೂ ಏನೂ ಆಗಲ್ಲ. ಸೊ ನಾನು ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವರೇ ಬಾಯಿ ಮುಚ್ಚು. ನನಗೆ ಯಾರು ನೆಗೆಟಿವ್ ಕಾಮೆಂಟ್ ಮಾಡ್ತಿದ್ದಾರೆ, ಇವಾಗ ಅವರೇ ಪಾಸಿಟಿವ್ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೋ ಅಷ್ಟು ಸೊ ಫೈನಲಿ ನಿಮ್ಮ ಸಿನಿಮಾ ಬಗ್ಗೆ ಹಿರಣ್ಯ ಜುಲೈ 19th ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಫೈನಲಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋರಿಗೆ? ಎಸ್ ಡೆಫಿನೆಟ್ಲಿ ನನ್ನ ಸಿನಿಮಾ ಹಿರಣ್ಯ ಇದೇ ಜುಲೈ 19th ರಿಲೀಸ್ ಆಗ್ತಿದೆ. ನಾನೊಂದು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಸಿನಿಮಾನ. ಡೆಫಿನೆಟ್ಲಿ ನೀವು ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡಿದಾಗ ವರ್ತ್ ಇಟ್ ಅಂತ ನಿಮಗೆ ಖಂಡಿತ ಅನಿಸುತ್ತೆ. ಆ್ಯಂಡ್ ದೆರ್ ಆರ್ ಮೆನಿ ಆ್ಯಕ್ಟರ್ಸ್, ತುಂಬ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಇದ್ದೀವಿ ನಾವು ಇದ್ದಾರೆ ಸಿನಿಮಾನಲ್ಲಿ. ಆ್ಯಂಡ್ ನಮಗೆಲ್ಲರಿಗೂ ನಿಮ್ಮ ಸಪೋರ್ಟ್ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ಇದೇ ಜುಲೈ 19th ಹಿರಣ್ಯ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಿಷ್ಟು ದಿವ್ಯಾ ಸುರೇಶ್ ಅವರ ಮಾತುಗಳು ಹಿರಣ್ಯ ಸಿನಿಮಾ ಬಗ್ಗೆ ಹಾಗೂ ಚಿತ್ರರಂಗದ ಬೆಳವಣಿಗೆಗಳ ಬಗ್ಗೆ ಅವರ ಅಭಿಪ್ರಾಯವನ್ನ ಹಂಚಿಕೊಂಡ್ರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.